ಅಥಣಿ ಸಾಹುಕಾರ್ ಲಕ್ಷ್ಮಣ್ ಸವದಿ ಹಾಗೂ ಶಾಸಕ ರಾಜು ಕಾಗೆ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಅಣ್ಣಪ್ಪ ನಿಂಬಾಳ್ ಅಗಲಿಕೆಗೆ ಇಡೀ ಗ್ರಾಮವೇ ಕಂಬನಿ ಮಿಡಿದಿತ್ತು. ನಿಂಬಾಳ್ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂತ ನೇರ ನುಡಿಯ ಸರದಾರರು ಆ ಇಬ್ಬರು ಶಾಸಕರು. ನಿಮ್ಮ ಜೊತೆ ನಾವಿದ್ದೇವೆ ಎಂದು ಧೈರ್ಯ ತುಂಬಿ ಕುಟುಂಬಕ್ಕೆ ಸಾಂತ್ವನ ಹೇಳುವ ಮೂಲಕ ದುಃಖದಲ್ಲಿ ಭಾಗಿಯಾಗಿದ್ರು. ಇಂದು ಅದೇ ಮಾನವೀಯತೆಗೆ ನಿಂಬಾಳ್ ಮಕ್ಕಳು ಕೂಡ ಎದೆಗುಂದದೆ ತಂದೆಯ ಆಸೆಯನ್ನ ಈಡೇರಿಸಿದ್ದಾರೆ. ತಂದೆ ಕಂಡಿದ್ದ ಕನಸು ನನಸಾಗಿಸುವ ಮೂಲಕ ಕೆಳಂಗಾವ್ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ ಬೃಹತ್ ಕಟ್ಟಡದಲ್ಲಿ ನಂದಿ ಪ್ಯಾರಡೈಸ್ ಉದ್ಯೋಗ ಮಳಿಗೆಯನ್ನ ಪ್ರಾರಂಭಿಸಿದ್ದಾರೆ. ಉದ್ಘಾಟನಾ ಸಮಾರಂಭಕ್ಕೆ ಮಾಜಿ ಡಿಸಿಎಂ ಹಾಗೂ ಅಥಣಿ ಶಾಸಕ ಲಕ್ಷ್ಮಣ ಸವದಿ, ಕಾಗವಾಡ ಶಾಸಕ ರಾಜು ಕಾಗೆ ಸೇರಿದಂತೆ ಗಣ್ಯರ ದಂಡೆ ಹರಿದು ಬಂದಿದ್ದು, ವಾದ್ಯಮೇಳ, ಪಟಾಕಿ ಸಿಡಿಸಿ ಬೃಹತ್ ಗಾತ್ರದ ಹೂಮಾಲೆಯನ್ನ ಹಾಕುವ ಮೂಲಕ ಗಣ್ಯಾತಿ ಗಣ್ಯರನ್ನ ನಿಂಬಾಳ್ ಕುಟುಂಬ ಸ್ವಾಗತಿಸಿದ್ದು ಎಲ್ಲರ ಗಮನ ಸೆಳೆಯುವಂತೆ ಮಾಡಿದೆ. ಒಟ್ಟಾರೆ ಆಪ್ತ ನಿಂಬಾಳ್ ಪುತ್ರರ ಹೊಸ ನಂದಿ ಪ್ಯಾರಡೈಸ್ ಉದ್ಘಾಟನೆ ಮಾಡಿ ಶಾಸಕರು ಶುಭ ಕೋರಿದ್ದಾರೆ. ಎಲ್ಲರೂ ಅವರನ್ನ ತುಂಬು ಹೃದಯದ ಚಪ್ಪಾಳೆ ಮೂಲಕ ಈ ಒಂದು ಸಮಾರಂಭಕ್ಕೆ ಸ್ವಾಗತಿಸುವಂತದ್ದು ಅಭಿಮಾನದ ಸ್ವಾಗತ, ಆತ್ಮೀಯವಾಗಿರುವಂತಹ ಒಂದು ಸ್ವಾಗತವನ್ನ ನಿಂಬಾಳ್ ಪರಿವಾರದ ಪರವಾಗಿ ನಮ್ಮ ನಾಯಕರಿಗೆ ನೀಡಲಾಗ್ತಾ ಇದೆ. ಸ್ವಾಗತದೊಂದಿಗೆ ದಯಮಾಡಿ ಎಲ್ಲರೂ ತಮಗಾಗಿರುವಂತಹ ಆಸನಗಳ ಅಲಂಕರಿಸುವುದರೊಂದಿಗೆ ಕಾರ್ಯಕ್ರಮ ಮುಂದೆ. ನಾ ವಿಶಾಲ್ ನಿಂಬಾಳ್ ಅಂತ್ರಿ, ತಮಗೆ ಗೊತ್ತಿರ್ಬೋದು ರೀ, ಎ.ಬಿ. ನಿಂಬಾಳ್ ಅವರ ಚಿರಂಜೀವಿ ನಾನು. ಮತ್ತು ಈ ಹೋಟೆಲ್ ಶ್ರೀ ನಂದಿ ಪ್ಯಾರಡೈಸ್ ಅಂತೇಳಿ ನಾವು ಈ ಹೋಟೆಲ್ದ ನಾಮಕರಣ ಮಾಡಿದ್ದೀವಿ ರೀ. ಈ ಹೋಟೆಲ್ ನಾಮಕರಣ ಶ್ರೀ ನಂದಿ ಪ್ಯಾರಡೈಸ್ ಅಂತೇಳಿ ಮಾಡ್ಲಿಕ್ಕೆ ಮೇನ್ ಉದ್ದೇಶ ಅಂತಂದ್ರೆ ನಾವು ಶ್ರೀ ನಂದೀಶ್ವರ ಆದಂಥ ಶ್ರೀ ಬಸವೇಶ್ವರ ಅವ್ನ ಕ್ಷೇತ್ರದಾಗ ಅವ್ನ ಸನ್ನಿಧಿ ಒಳಗನೆ ಇಟ್ಕೊಂಡಿದ್ದೀವಿ. ನಾನು ನಂದೀಶನ ಹೆಸರಲ್ಲೇನ ಒಂದು ಹೊಸ ಪ್ರಾಜೆಕ್ಟ್ ಶುರು ಮಾಡ್ಬೇಕಂತ ಅನ್ಕೊಂಡು ಶ್ರೀ ನಂದಿ ಪ್ಯಾರಡೈಸ್ ಹೋಟೆಲ್ ಅಂತೇಳಿ ನಾವು ಶುರು ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡ್ರಿ, ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಕೂಡ ಆತೀವ್ರಿ ನಾವು ರೀ. ಇಲ್ಲಿ ಬಂದು ಯಾರ ಫ್ಯಾಮಿಲಿದವ್ರಾಗಿರ್ಬೋದು, ಸದ್ಭಕ್ತರಾಗಿರ್ಬೋದು, ಜಾತ್ರಾ ಸಮಯದಾಗ ಸಾಕಾಗೋಷ್ಟು ಜನ ಬರ್ತಾರೋ. ನಮ್ಮ ತಂದೆಯವ್ರದ್ದು ಒಂದು ಕನಸಿತ್ತದು ಏನಂತಂದ್ರೆ, ಇಷ್ಟು ಜನ ಬರ್ತಾರೋ ಇಲ್ಲಿ ಅಕ್ಕಪಕ್ಕದ ಹಳ್ಳಿ ಒಳಗಾಗಲಿ, ನಮ್ಮ ಲೋಕಲ್ ಇಲ್ಲಿ ಕೆಳಗಾವ್ದಾಗ ಆಗಿರ್ಬೋದು, ಯಾವುದೇ ಥರದ ಒಂದು ಉಳ್ಕೊಳ್ಳೋಕ್ಕಾಗಲಿ, ಆಮೇಲೆ ರೆಸ್ಟೋರೆಂಟ್ ಆಗಲಿ ವ್ಯವಸ್ಥೆ ಇದ್ದಿದ್ದಿಲ್ಲ. ಎಷ್ಟೋ ದೂರದಿಂದ ಜನ ಬರ್ತಾರೆ, 100 ಕಿಲೋಮೀಟರ್ದಿಂದ, 1000 ಕಿಲೋಮೀಟರ್ದಿಂದ. ಕರ್ನಾಟಕ ಆಗಿರ್ಬೋದು, ಪಕ್ಕದ ಮಹಾರಾಷ್ಟ್ರ ಆಗಿರ್ಬೋದು, ಗೋವಾ ಆಗಿರ್ಬೋದು, ಹಿಂಗೆಲ್ಲ ಅಕ್ಕಪಕ್ಕದ ರಾಜ್ಯದಿಂದ, ಜಿಲ್ಲೆಗಳಿಂದ ಸುಮಾರು ಜನ ಸದ್ಭಕ್ತರು ಬರ್ತಾರೆ. ಫ್ಯಾಮಿಲಿನೂ ಬರ್ತಿರ್ತಾರೆ. ಅವ್ರು ಬಂದಿರತ್ತಂದ್ರೆ ಉಳ್ಕೊಳ್ಳೋಕ್ಕಾಗಲಿ ವ್ಯವಸ್ಥೆ ಇಲ್ಲ. ಆಮೇಲೆ ಅಲ್ಪೋಪಹಾರಕ್ಕಾಗಲಿ, ಆಮೇಲೆ ಊಟಕ್ಕಾಗಲಿ ವ್ಯವಸ್ಥೆ ಯಾವುದೂ ಇಲ್ಲಾಗಿತ್ತಂಗನ ನಮ್ಮ ತಂದೆಯವ್ರದ್ದು ಒಂದು ಕನಸಿತ್ತು, ನಾವೇ ಯಾಕೊಂದು ಹೋಟೆಲ್ ಮಾಡಬಾರ್ದು, ಇಲ್ಲಿ ಬರೋ ಭಕ್ತಾದಿಗಳಿಗಾಗಲಿ, ಯಾತ್ರಿಕರಿಗಾಗಲಿ ಒಂದು ಒಳ್ಳೆಯ ಅವಕಾಶ ನಾವು ಯಾಕೆ ಮಾಡಿಕೊಡ್ಬಾರ್ದು. ಅವ್ರು ಬಂದಿರತ್ತಂದ್ರೆ ಅವ್ರು ಉಳ್ಕೊಳ್ಳೋಕ್ಕಾಗಲಿ, ಅವ್ರದ್ದು ಸ್ಟೇಯಿಂಗ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಅವ್ರದ್ದೊಂದು ನಾವು ಯಾಕೆ ವ್ಯವಸ್ಥೆ ಮಾಡ್ಬೋದು. ಅದಕ್ಕೆ ಪರ್ಯಾಯ ಅಂತ ಹೇಳಿ ನಾವು ನಮ್ಮ ತಂದೆಯವ್ರು ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿರಿ. ಅದು ಸ್ಟಾರ್ಟ್ ಮಾಡಿದ್ದನ ಅರ್ಧಕ್ಕನ ಇನ್ನೂ ಪ್ರಾಜೆಕ್ಟ್ ಇತ್ತು. ಅವಾಗ ಒಂದು ದುರ್ಘಟನೆ ಸಂಭವಿಸ್ತು. ಹಿಂಗಾಗಿ ಆ ದುರ್ಘಟನೆ ಒಳಗೆ ನಮ್ಮ ತಂದೆಯವ್ರು ತೀರ್ಕೊಂಡ್ರು. ಇನ್ನು ಆದ ಪ್ರಾಜೆಕ್ಟ್ ಅವ್ರ ಕನಸಿಂದ ಕೂಗಿತ್ತದ. ಅದನ್ನ ನಾನು ನಮ್ಮ ಅಣ್ಣ ವಿವೇಕ್ ನಿಂಬಾಳ ಇವರಿಬ್ರು ಕೂಡಿ ಅದ್ರ ಮುಂದೆ ನಿಂತು